ಫ್ರೆಂಡ್ಸ್ ನಮಸ್ಕಾರ. ಇಡೀ ಜಗತ್ತೊಳಗೆ ಅತಿ ಹೆಚ್ಚು ಯುವಕರು ಇರುವಂಥ ರಾಷ್ಟ್ರ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ಭಾರತ. ಬಟ್ ನಮ್ಮ ಭಾರತದೊಳಗೆ ಜಾಸ್ತಿ ಯಾರಿಗಾದ್ರೂ ಒಬ್ಬರಿಗೆ ಮೋಸ ಆಗತ್ತೈತಿ ಯಾರಪ್ಪ ಅಂತಂದ್ರೆ ಅದು ನಮ್ಮಂಥ ಯುವಕರಿಗೆ. ಹೌದು, ನಾನು ಯಾಕೆ ಈ ಮಾತು ಹೇಳತ್ತೀನಿ ಅಂತಂದ್ರೆ, ಸೊ ನಿಮಗೆಲ್ಲ ಗೊತ್ತೈತಿ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಸ್ಕ್ಯಾಮ್ ಆಗಿ ಹೆಚ್ಚು ಕಡಿಮೆ 5ರಿಂದ 6 ಜನ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡ್ರು. ಅದರಿಂದ 22 ಲಕ್ಷ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರು ಕೂಡ ಮತ್ತೊಳ್ಳೆ ಎಕ್ಸಾಮ್ ಬರಿಬೇಕಂತೇಳಿ ಅನೌನ್ಸ್ ಆಯ್ತು ಬಿಡಪ್ಪ, ಒಂದು ತಿಂಗಳಾದಮೇಲೆ ಏನೋ ನಮ್ಮ ಹಣೆ ಬರ ಹಿಂಗಾಗೈತಿ, ಎಕ್ಸಾಮ್ ಬರೆಯೋಮಂತೇಳಿ ಎಕ್ಸಾಮ್ ಬರೆಯೋಕೆ ನಿನ್ನ ಎಕ್ಸಾಮ್ ಇತ್ತು. ಬಟ್ ಆದ್ರೆ ನಮ್ಮ ಬೆಂಗಳೂರೊಳಗೆ ಏನಾಗೈತಪ್ಪ ಅಂತಂದ್ರೆ, ಈ ನೀಟ್ ಎಕ್ಸಾಮ್ದೇನು ಎಕ್ಸಾಮ್ ಇತ್ತಲ್ಲ, ಅವತ್ತಿನ ದಿನಾನ ಕಾಂಗ್ರೆಸ್ದವ್ರದ್ದು ಒಂದು ರ್ಯಾಲಿ ಇತ್ತು. ಆ ರ್ಯಾಲಿಯಿಂದ ಏನಾಗೈತಪ್ಪ ಅಂತಂದ್ರೆ 4ರಿಂದ 5 ಜನದ ಸ್ಟೂಡೆಂಟ್ಗಳದ್ದು ಎಕ್ಸಾಮ್ ಇವತ್ತು ಹಾಳಾಗೈತಿ. ಏನಪ್ಪ ಅಂತಂದ್ರೆ, ಆ ರ್ಯಾಲಿ ಇದ್ದದಿಂದ ಎಲ್ಲ ಬಸ್ಗಳು ಆಲ್ಮೋಸ್ಟ್ ಆ ರ್ಯಾಲಿ ಸಂಬಂಧ ಮಂದಿ ಹತ್ತಿಸ್ಕೊಂಬರಕ್ಕೆ ಹೋಗಿದ್ವು. ಅದಾದಮೇಲೆ ಆ ಬಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಟೈಮಿಗೆ ಬಸ್ ಸಿಕ್ಕಿಲ್ಲ. ಅವ್ರು ಜಾಸ್ತಿನಿಲ್ಲ, ಒಂದು 2 ನಿಮಿಷ ಲೇಟಾಗಿ ಬಂದಿದ್ದಕ್ಕೂ ಕೂಡ ಒಳಗೆ ಸೆಕ್ಯೂರಿಟಿ ಅವ್ರನ್ನ ಒಳಗೆ ಬಿಟ್ಟಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ, ಒಂದು ಸಲ ಸರಿಯಾಗಿ ಎಕ್ಸಾಮ್ ಬರೆದ್ರೂ ಕೂಡ ಬೇರೆ ಯಾರೋ ಮಾಡಿದ ತಪ್ಪಿಗೆ ಎಕ್ಸಾಮ್ ಕ್ಯಾನ್ಸಲ್ ಆಕೈತಿ. ಈಗ ಇಲ್ಲಪ್ಪ, ಕರೆಕ್ಟಾಗಿ ಬಂದು ಎಕ್ಸಾಮ್ ಬರೀಬೇಕಂದ್ರೂ ಕೂಡ ಈ ರೀತಿಯಾದಂಥ ನಮ್ಮ ರಾಜಕೀಯ ನಾಯಕರು ಮಾಡುವಂಥ ಕೆಲಸಕ್ಕೆ ಈಗ ವಿದ್ಯಾರ್ಥಿಗಳು ಯಾರು ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೂ ಕೂಡ ಎಕ್ಸಾಮ್ ಬರೆಯೋಕೆ ಆಗಲಿಲ್ಲ ಈಗ. ಸೊ ಹಿಂಗಿರುವಾಗ ಇದಕ್ಕೆಲ್ಲ ಯಾರು ಕಾರಣ? ಈಗ ಅಲ್ಲೇನು 22 ಲಕ್ಷ ಜನಕ್ಕೆ ಏನು ಎಫೆಕ್ಟ್ ಆಯ್ತಲ್ಲ ಲೀಗಿಕ್ಕಾಗಿ, ಅದಕ್ಕೆ ಯಾರು ಹೊಣೆ? ಈಗೇನು 4 ಜನ ಈ ಒಂದು ರ್ಯಾಲಿಯಿಂದ ಎಕ್ಸಾಮ್ ಬರಲಾರ್ದು ಅವ್ರದ್ದು ಮತ್ತೊಳ್ಳಿ ಒಂದು 3ರಿಂದ 4 ವರ್ಷ ವೇಸ್ಟ್ ಆಕೈತಲ್ಲ. ಸೊ ಅದಕ್ಕೆ ಯಾರು ಹೊಣೆ? ನೋಡ್ರಿ, ಈ ರಾಜಕೀಯ ಅಂತ ಬಂದಾಗ ಕಾಂಗ್ರೆಸ್ ಇರಲಿ, BJP ಇರಲಿ, ಯಾವುದೋ ಪಕ್ಷದವ್ರು ಇರಲಿ, ಜನಗಳ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ಯಾರೂ ಕೂಡ ವಿಚಾರ ಮಾಡೋಂಗಿಲ್ಲ. ಎಲ್ಲರೂ ಕೂಡ ವಿಚಾರ ಮಾಡೋದು ತಮ್ಮ ಪೊಲಿಟಿಕಲ್ ಅಜೆಂಡಾಕ, ತಮ್ಮ ಪೊಲಿಟಿಕಲ್ ಪಾರ್ಟಿಗೆ ಯಾವ ರೀತಿಯಾದಂಥ ಉಪಯೋಗ ಆಗೈತಿ, ಅದನ್ನು ನಾವು ಹೆಂಗೆ ಬಳಸ್ಕೋಬೇಕಂತೇಳಿ ಎಲ್ಲರೂ ಉಪಯೋಗ ಮಾಡ್ತಾರೆ. ಸೊ ರೀಸೆಂಟಾಗಿ ನೋಡೋದಾದ್ರೆ, ಮೊನ್ನೆ ಲೀಕ್ ಆಗಿದ್ದನ್ನು ಕಾಂಗ್ರೆಸ್ ಅವರು ಬಳಸ್ಕೊಂಡ್ರು. ಈಗೇನು ಕಾಂಗ್ರೆಸ್ಸಿಂದ ಏನು ಈ ಥರ ತಪ್ಪಾಗೈತಲ್ಲ, ಅದನ್ನು BJP ಅವರು ಬಳಸ್ಕೋತಾರೆ. ಸೊ ಇಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಒಬ್ಬರು ತಪ್ಪು ಇನ್ನೊಬ್ಬರಿಗೆ ಲಾಭ ಆಕೈತೆ ಹೊರತು ಇದರಿಂದ ಜನರಿಗಾಗಿರ್ಬೋದು, ಆಮೇಲೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾವುದೇ ₹1 ಲಾಭ ಇಲ್ಲ ಇದರೊಳಗಡೆ. ಅದಕ್ಕಿಂತ ಹೆಚ್ಚಿನ ಏನಪ್ಪ ಅಂತಂದರೆ, CET ಎಕ್ಸಾಮ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಈ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಇದೊಂದು ಧರ್ಮದ ರೀತಿಯಾದಂಥ ಒಂದು ಎಕ್ಸಾಮ್ ನಡೀತೈತಿ. ಯಾಕಪ್ಪ ಅಂತಂದ್ರೆ, ಮುಸ್ಲಿಂ ಹುಡುಗಿಯರು ಬುರ್ಕಾ ಹಾಕೊಂಬಂದ್ರು ಕೂಡ ಅವ್ರಿಗೆ ಎಲ್ಲ ರೀತಿಯಾದಂಥ ಅಲೋ ಮಾಡ್ತಾರೆ. ಆದ್ರೆ ನಮ್ಮ ಹಿಂದೂ ಹುಡುಗರಾಗಿರ್ಬೋದು, ಹುಡುಗಿಯರಿಗಾಗಿರ್ಬೋದು, ಅಟ್ಲೀಸ್ಟ್ ಜನವಾರ ಅದು ದಾರೊಳಗೆ ಏನೂ ಇರೋಂಗಿಲ್ಲ, ಅದನ್ನು ಕೂಡ ತೆಗೆದು ಬಂದು ಎಕ್ಸಾಮ್ ಬರೀರಿ ಅಂತ ಹೇಳ್ತಾರಂತಂದ್ರೆ, ಸೊ ಇದು ಸೆಕ್ಯುಲರ್ ಆದಂಗೆ ಎಲ್ಲ ಆಯಿತು. ಸೊ ಒಂದು ಧರ್ಮಕ್ಕೆ ಓಲೈಕೆ ಮಾಡ್ದಂಗೆ ಆಯಿತು, ಇನ್ನೊಂದು ಧರ್ಮಕ್ಕೆ ಅನ್ಯಾಯ ಮಾಡ್ದಂಗೆ ಆಕೈತಲ್ಲ ಇದು. ಆಮೇಲೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ತಿಳ್ಕೊರಿ, ನಮ್ಮ ಇಂಡಿಯಾ ಒಳಗೆ ಯಾವುದೇ ಕಾರಣಕ್ಕೂ ನಾವು ಸರಿಯಾಗಿ ಜೀವನ ಮಾಡ್ತೀವಿ, ಸರಿಯಾಗಿ ಕೆಲಸ ಮಾಡ್ತೀವಿ, ಸರಿಯಾಗಿರೋಂಥ ನಡ್ಕೊಂಡು ಹೋಗ್ತೇವೆ ಅಂತಂದ್ರೆ ಅದು ನಮ್ಮ ತಾಯಣೆಗೂ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಇಂಡಿಯಾ ಪೂರ್ತಿ ಕರಪ್ಟ್ ಐತಿ. ಅಧಿಕಾರಿಗಳಾಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅಷ್ಟೇ ಯಾಕೆ ನಾವು ಕೂಡ ಜನಗಳು ಕೂಡ ಕರಪ್ಟ್ ಅದೀವಿ. ಯಾಕಪ್ಪ ಅಂತಂದ್ರೆ ಸಿಸ್ಟಮ್ ವಿರುದ್ಧ ನಿಂತು ಹೋರಾಡೋಕೆ ಯಾರ ಕೈಯಾಗೂ ಆಗಂಗಿಲ್ಲ. ಸೊ ಬಿಹಾರ ಒಳಗೆ ನೋಡಿದ್ರಲ್ಲ, ಯಾವುದೇ ಒಂದು ಕೇಸ್ ಇಲ್ಲಾರ್ದಂಥ ವ್ಯಕ್ತಿನೂ ಕೂಡ ಅವ ಸರೆಂಡರ್ ಮಾಡ್ತಾನೆ. ಅವ ಹೋದ್ಬಿಟ್ರಿ ಶೂಟ್ ಮಾಡಿರ್ತಾನೆ. ನಾನು ನೋಡಿನಿ ಆ ವಿಡಿಯೋನ. ಏನಪ್ಪ ಅಂತಂದ್ರೆ, ಗಾಳಿ ಒಳಗೆ ಒಂದು ಗುಂಡು ಶೂಟ್ ಮಾಡ್ತಾರೆ. ಬಟ್ ಅವಾಗ ಪೊಲೀಸರು ಯಾವುದೇ ರೀತಿಯಾದಂಥ ರಿಯಾಕ್ಷನ್ನು ತೊಗೊಳಂಗಿಲ್ಲ. ಅವಾಗ ಅವರು ಏನಾದರೂ ವಾಪಸ್ ರೀಫೈರಿಂಗ್ ಮಾಡಿದ್ರೆ, ಹೌದು ಬಿಡಪ್ಪ, ಗುಂಡಿನ ದಾಳಿ ಚಕಮಕಿ ಒಳಗೆ ಅವ ಸತ್ತಾನಂತ ಹೇಳ್ಬೋದು. ಬಟ್ ಅವ ತನ್ನ ಕೈಯಾಗಿರುವಂಥ ಬಂದೂಕನ್ನು ಸರೆಂಡರ್ ಮಾಡ್ತಾನೆ. ಸರೆಂಡರ್ ಮಾಡಿದಾದ್ಮೇಲೆ ಹೇಳ್ತಾನೆ, ಸೊ ನಾನು ಯಾವುದೇ ರೀತಿಯಾದಂಥ ಕೃತ್ಯನ ಮಾಡೋಂಗಿಲ್ಲ, ಸೊ ಇದು ನಂದು ಏನಾದರೂ ಆದ್ರೆ ಅದಕ್ಕೆಲ್ಲ ಪೊಲೀಸವ್ರನ್ನ ಕಾರಣ ಅಂತೇಳಿ. ಆದರೂ ಕೂಡ ಪೊಲೀಸವ್ರು ಏನು ಮಾಡ್ತಾರೆ, ಅವ್ನಿಗೆ ಗುಂಡು ಹೊಡೆದು ಎನ್ಕೌಂಟರ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊರಿ, ನಾವು ಸಿಸ್ಟಮ್ ವಿರುದ್ಧ ಆಗಿರ್ಬೋದು, ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು, ರಾಜಕಾರಣಿಗಳ ವಿರುದ್ಧ ಆಗಿರ್ಬೋದು, ನಾವು ಹೋರಾಟ ಮಾಡ್ತೀವಿ, ಸತ್ಯಕ್ಕೋಸ್ಕರ ನಿಲ್ತೀವಿ ಅಂತಂದರೆ, ಸೊ ಒಂದಲ್ಲ ಒಂದಿನೂ ನಾವು ಹೆಣ ಆಗಿರಿ ಸಿಗ್ತೀವಿ, ನೆನಪಿರಲಿ.